ಗುಡ್ ಮಾರ್ನಿಂಗ್ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ದಾನಿಂಗ್ ಗುರು. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಂದಿನಪ್ಪ. ಅದು ಯಾರು ಹೇಳ್ತೀನಪ್ಪ ಅಂದ್ರೆ, ಜೀರೋ ಟು ಹೀರೋ ಹ್ಯಾಂಗೆ ಆಗಬೇಕು ಅದ್ರ ಬದ್ದಲ್ಲಿ ಇನ್ಫಾರ್ಮೇಷನ್ ಹೇಳ್ತೀನಿ, ಕೇಳ್ರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿದ್ರಂದ್ರೆ ನಿಮ್ಗೆ ಜೀರೋ ಟು ಹೀರೋ ಆಗೇ ಆಗ್ತೀರಿ. ಅದು 4 ಪಾಯಿಂಟ್ ಅವ. ಯಾವಪ್ಪ ಅಂದರೆ ಡ್ರೀಮ್ ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಟಾರ್ಗೆಟ್ ಮತ್ತು ಸ್ಟ್ರಗಲ್. ಇವು 4 ಪಾಯಿಂಟ್ ನೀವು ಜೀವನದಲ್ಲಿ ಬಳಕೆ ಮಾಡಿದ್ರಂದ್ರೆ ನೀವು ಜೀವನದಾಗ ಸಕ್ಸಸ್ ಆಗಲೇಬೇಕು ಮತ್ತು ನೀವು ಗುರಿ ಮುಟ್ತೀರಿ. ಇದು ನಾ ಹೇಳ್ತೀನಿ, ನಂದು ಮನಸ್ಸು ಹೇಳ್ತದೆ, ನಾನೇ ಹೇಳ್ಕೊಡ್ತೀನಿ. 100% ಅದ. ಇದು ನಾ ಹೇಳೋದು ನನ್ನ ಗುರಿ, ನಾ ಹೇಳೋದು ಚಾಲೆಂಜ್ ಮಾಡಿ ಹೇಳ್ತೀನಿ. ಅದಕ್ಕಾಗಿ ನೀವು ಈ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಬೇಕು. ಅದ್ರ ಸಲುವಾಗಿ ಡೈರೆಕ್ಟ್ ಸಬ್ಜೆಕ್ಟ್ ಬರ್ತೀನಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಡ್ರೀಮ್ ಅಂದರೆ ಕನಸು. ನೋಡ್ರಿ, 10ನೇ ತರಗತಿ ಆದಮೇಲೆ ನಾವು ಕನಸು ಕಾಣಬೇಕು. ಯಾಕಪ್ಪ ಅಂದ್ರೆ ಈಗ ಒಂದು ಪೋಸ್ಟ್ ಕರೆದ್ರೆ, ಪ್ರೆಸೆಂಟ್ ಈಗ 100 ಪೋಸ್ಟ್ ಕರೆದ್ರಂದ್ರೆ 10,000 ಮಂದಿ ಅಪ್ಲಿಕೇಶನ್ ಹಾಕ್ತಾರೆ. ಬರೋಬರ್ ಇದಲ್ಲ? 10,000 ಮಂದಿ ಅಪ್ಲಿಕೇಶನ್ ಹಾಕ್ತಾರೆ. ಅದ್ರಾಗ ನಮ್ಮದು ಒಂದು ಹೆಸರು 10,000 ಮಂದಿ ಅಪ್ಲಿಕೇಶನ್ಸ್ ನಾವು ಭೀ ಹಾಕ್ತೇವೆ. ಆದ್ರೆ 100 ಪೋಸ್ಟ್ ಕರೆದಿರ್ತಾವೆ. 100 ಪೋಸ್ಟಿನೊಳಗೆ ನಮ್ಮದು ಒಂದು ಹೆಸರು ಇರಬೇಕು. ಆ ಥರ ಡ್ರೀಮ್ ಕನಸು ಕಾಣಬೇಕು. ಅದ್ರ ಸಲುವಾಗಿ ಏನೇನು ಕಷ್ಟ ಬರ್ತಾವ, ಆ ಕಷ್ಟ ಬಂದಿರ್ತಾವಲ್ಲ, ಆ ಕಷ್ಟಿಗೆ ದೂರ ಮಾಡೋ ಸಲಕ್ಕೆ ನೀವು ಹೀಗೆ 10ನೇ ಆದಮೇಲೆ ಕನಸು ಕಾಣಬೇಕು. ಉದಾಹರಣೆ ಪೊಲೀಸ್ ಆರಿ, ಕಂಡಕ್ಟರ್ ಆರಿ, ಡಾಕ್ಟರ್ ಆಗಬೇಕು, ತಹಶೀಲ್ದಾರ್ ಆಗಬೇಕು, ಕಲೆಕ್ಟರ್ ಯಾವುದೇ ಆಗಬೇಕಂದ್ರೆ 10ನೇ ಆದಮೇಲೆ ಕನಸು ಕಾಣಬೇಕು. ಯಾಕಂದ್ರೆ 10ನೇ ಒಂದು 16 ವರ್ಷನವ್ರು ಇರ್ತೀರಿ. ಯಾಕಂದ್ರೆ 18 ವರ್ಷ ಆಲಾರ್ದು ಯಾವ್ದು ಭೀ ಪೋಸ್ಟ್ ಹಾಕ್ಲಿಕ್ಕೆ ಬರಲ್ಲ. ಅದ್ರ ಸಲಕ್ಕೆ 2 ವರ್ಷ ಇರ್ಲಿಕ್ಕಾಗಿ ನೀವು ಕನಸು ಕಾಡ್ದಿರಲ್ಲ, ನಿಮ್ಮ ಕನಸು ನನಸಾಗುತ್ತದೆ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಪ್ಪ. ಹ್ಯಾಂಗಂದ್ರೆ ನೋಡ್ರಿ, ಹಿಂದಿನ ತನಕ ನಮ್ಮ ಸಲಗೆ ನಮ್ಮ ತಾಯಿ ತಂದೆ ಏನು ಕಷ್ಟಪಟ್ರ, ನಮ್ಮ ತಂದೆ ತಾಯಿ ಏನು ಕಷ್ಟಪಟ್ರ ಅದ್ರದ್ದು ಕನಸು ನನಸು ಮಾಡಬೇಕು. ಯಾಕಂದ್ರೆ ನಾವು ಹಿಂದಿನ ಕಷ್ಟ ಮಾಡ್ಕೊತ ಬಂದಿರ್ತೇವೆ. ಇವ್ರು ನಮ್ಮ ಮಕ್ಕಳರೇ ಜೀವನದಾಗ ಆರಾಮ ಇರಲಿ ತಂದು ಅವರು ಸ್ವತಃ ಕಷ್ಟಪಟ್ಟು ನಮ್ಮ ಶಾಲೆ ಕಲಿಸಿರ್ತಾರೆ. ಮತ್ತು ಅವ್ರ ಕನಸು ನಾವು ನನಸು ಮಾಡಬೇಕು. ಅದಕ್ಕಾಗಿ ನಾವು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೇಕಂದ್ರೆ ನಾವು ಗೌರ್ಮೆಂಟ್ ಜಾಬ್ ಪಡಲೇಬೇಕು. ಗೌರ್ಮೆಂಟ್ ಜಾಬ್ ಐತಲ್ಲ, ಚಂದ ಸ್ಯಾಲ್ರಿ ಬರ್ತದೆ. ನಮ್ಮದು ಸ್ಯಾಲ್ರಿ ಚಂದ ಬರ್ತದೆ. ಬಂದ್ಮೇಲೆ ನಮ್ದು ಪೈಲೆ ಹ್ಯಾಂಗಿತ್ತು ಫ್ಯಾಮಿಲಿ ಪರಿಸ್ಥಿತಿ, ಅದ್ರ ಜಾಬ್ ಆದಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತದೆ. ಅದಕ್ಕಾಗಿ ನಾವು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕಾಲಾಗ ಕೂಡ ನಾವು ಕನಸು ಕಾಣಲೇಬೇಕು. ಮತ್ತು ಥರ್ಡ್ ಪಾಯಿಂಟ್ ಏನಪ್ಪ ಅಂದ್ರೆ ಸ್ಟ್ರಗಲ್ ಮಾಡಬೇಕು. ಜೀವನದಲ್ಲಿ ಸ್ಟ್ರಗಲ್ ಮಾಡಲಾರ್ದೆ ಯಾವಾಗ ಭೀ ಸಕ್ಸಸ್ ಆಗಲ್ಲ. ಅದಕ್ಕಾಗಿ ನಾವು ಸ್ಟ್ರಗಲ್ ಮಾಡಲಿಕ್ಕೆ ನೋಡ್ರಿ. ಈಗಿನ ಜಮಾನದಾಗ ಭಾಳಷ್ಟು ಕಾಂಪಿಟೇಷನ್ ನಡೆದವ. 1 ಪಾಯಿಂಟ್ ಬರ್ತಂದ್ರೆ 10 ಪಾಯಿಂಟ್ಗಳು ತಯಾರಿರ್ತಾವೆ. ಒಂದು ಅಂಗಡಿ ಹಾಕಿದ್ರೆ ಅಂದ್ರೆ ಅದ್ರ ಸಲಕ್ಕೆ 10 ಅಂಗಡಿಗಳು ಹಾಕ್ತಾರೆ. ಮತ್ತು 1 ಪೋಸ್ಟ್ ಬಿಟ್ಟರು ಅಂದ್ರಲ್ಲ, ಅದಕ್ಕೆ ಸಾವಿರಾರು ಮಂದಿ ಅದಕ್ಕೆ ಅಪ್ಲಿಕೇಶನ್ ಹಾಕೋರು ಇರ್ತಾರೆ. ಆ ಸ್ಟ್ರಗಲ್ದಾಗ ಎಷ್ಟೇ ನಮ್ಗೆ ಕಾಲು ಜಗ್ಗೋರು ಇರ್ತಾರೆ, ಬೈಯೋರು ಇರ್ತಾರೆ, ಅನ್ನೋರು ಭೀ ಇರ್ತಾರೆ. ಅವ್ರ ಮಾತು ಕೆಡಿಸ್ಕೊಳ್ಳಾರ್ದೆ ನಾವು ಗುರಿ ಮುಟ್ಟತಕ್ಕ ನಿಂದಿರಬೇಡ್ದು. ಯಾಕಂದ್ರೆ ಅವಾಗ ಸ್ಟ್ರಗಲ್ ಕಮ್ಮಿ ಇತ್ತು. 30 ವರ್ಷ ಹಚ್ಚಿ ಕಡೆ ಜಾಬ್ ಜಲ್ದಿ ಹತ್ತೀವಿ ಜಾಬ್ ಮಾಡ್ಲಿಕ್ಕೆ ಬರ್ತೀರ ಅವಾಗ ಕೇಳ್ತಿರು. ಈಗಿಲ್ಲ, ನಾವು ಶಾಲಿ ಕಲ್ತಿ ಅವ್ರ ಬಳಿ ಹೋಗ್ಬೇಕಾಗ್ತದೆ ಕೇಳಕ್ಕೆ. ಯಾಕಂದ್ರೆ ಈಗ ಅಕ್ಷರ ಜ್ಞಾನ ಹೆಚ್ಚಾಗ್ಯದ. ಗೋರ್ಮೆಂಟ್ ಎಲ್ಲ ಸೌಲಭ್ಯಗಳು ಮಾಡಿಕೊಟ್ಟದ. ಅದ್ರ ಸಲಕ್ಕೆ ಅಕ್ಷರ ಜ್ಞಾನಗಳ ಹೆಚ್ಚಾಗ್ಯದ ಈಗಿನ ಜಮಾನದಾಗ. ಅದಕ್ಕಾಗಿ ಜಾಗಗಳು ಕಮ್ಮಿ ಇರ್ತಾವ, ಜನರು ಹೆಚ್ಚು ಕಲ್ತಾರ. ಅಂಥದ್ರೊಳಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಸ್ಟ್ರಗಲ್ ಮಾಡಿ ಒಂದು ಪೋಸ್ಟ್ ಪಡ್ಕೊಳ್ಳೇಬೇಕು. ನೋಡ್ರಿ, ಒಂದು ಕಲೆಕ್ಟರ್ ಆಗಲಿ, ತಹಶೀಲ್ದಾರ್ ಆಗಲಿ, IAS ಅಧಿಕಾರಿ, PSI ಇಂಥ ಯಾವುದೇ ಒಂದು ಹುದ್ದೆ ಪಡ್ಕೋಬೇಕು ಅಂದ್ರೆ ನಾವು ಜೀವನದಲ್ಲಿ ಸ್ಟ್ರಗಲ್ ಮಾಡಲಿಕ್ಕೆ ಬೇಕು. ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಪ್ರದೀಪ್ ಕಿಶೋರ್ ಅವ್ರಿಗೆ ಯಾರೂ ಸಪೋರ್ಟ್ ಇದ್ದಿಲ್ಲ. ಅವ್ರಿಗೆ ಹಿಂದ್ಗಡೆ ಯಾರೂ ಇದ್ದಿಲ್ಲ. 15 ವರ್ಷನಾಗಿದ್ದಾಗ ಅವ್ರ ತಾಯಿ ತಂದೆ ಕಳ್ಕೊಂಡ್ರು. ಆದರೂ ಕೂಡ ಅವ್ರ ಜೀವನದಲ್ಲಿ ಸ್ಟ್ರಗಲ್ ಮಾಡಿ ಒಂದು ದೊಡ್ಡ ಸ್ಥಾನ ಪಡಿ ಒಂದು ಕರ್ನಾಟಕದಾಗ ನೀಟ್ ಅಕಾಡೆಮಿ ತಂದು ಕರ್ನಾಟಕದಾಗ ಫೇಮಸ್ ಆಗ್ಯಾರ. ಅದರಂತೆ ಫಿಸಿಕ್ಸ್ ವಾಲ ಅವರು 12th ಫೇಲರ. ಇಡೀ ಭಾರತದಾಗೆ ಅವರು ಅಕಾಡೆಮಿಗಳು, ಕೋಚಿಂಗ್ಗಳು ಇಡೀ ಭಾರತದಲ್ಲಿ ಎಲ್ಲ ರಾಜ್ಯದಲ್ಲಿ ಅವ. ನೋಡ್ರಿ, ಅವರು ಜೀವನದಲ್ಲಿ ಸ್ಟ್ರಗಲ್ ಮಾಡಿದ್ರು. ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ತಯಾರು ಮಾಡಿದ್ರು. 8,000 ಕೋಟಿದು ಅಕಾಡೆಮಿ ತಯಾರು ಮಾಡಿದಾರೆ. ಯಾರು? ಫಿಸಿಕ್ಸ್ ವಾಲ ಅವರು 12ನೇ ಫೇಲ್ತ. ಮತ್ತು ಮನೋಜ್ ಶರ್ಮಾ ಇವರು ಅವ್ರಿಗೆ 12ನೇ ಫೇಲ್ತ
ಅವ್ರಿಗೊಬ್ರು ಗೆಳೆಯ ಸಿಕ್ಕರು ಸಪೋರ್ಟ್ದಿಂದ ಜೀವನದಲ್ಲಿ ಭಾಳಷ್ಟು ಕಷ್ಟಪಟ್ಟು 4 ವರ್ಷನಾಗ IAS ಅಧಿಕಾರಿ ಆದರು. ಯಾಕಂದ್ರೆ ಸ್ಟ್ರಗಲ್ ಮಾಡೋದ ಕಾಲಾಗ ಅವ್ರು ಸ್ಟ್ರಗಲ್ ಮಾಡೋದ ಕಾಲಾಗ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು, ಮತ್ತು ಅವ್ರ ಡ್ರೀಮ್ ಕನಸು ಕಂಡದು ಕನಸು ಸಕ್ಸಸ್ ಆಯಿತು. ಮತ್ತು ಸ್ಟ್ರಗಲ್ ಮಾಡೋದ ಕಾಲಾಗ ಅವರು ಒಂದು ಹುದ್ದೆ ಮಾಡಿದ್ರು. 4ನೇ ಪಾಯಿಂಟ್ ಏನಪ್ಪ ಅಂದ್ರೆ ಟಾರ್ಗೆಟ್ ಇರ್ಬೇಕು ಮನುಷ್ಯನ ಬಳಿ. ಕೀ 10th ಆದಮೇಲೆ ಒಂದು ಟಾರ್ಗೆಟ್ ಇಟ್ಕೋಬೇಕು ಮನುಷ್ಯನಾಗ. ಕೀ ಈ ಪಾಯಿಂಟಿಂದ ಆ ಪಾಯಿಂಟಿಗೆ ಮುಟ್ಟತ್ತಕ ನಾನು ನಿಂದಿರಲ್ಲ. ಅದ್ರೊಳಗೆ ಭಾಳ ಕಷ್ಟ ಬಂದಿರ್ತಾವ. ಆ ಕಷ್ಟಕ್ಕೆ ಎದುರಾಳಿ ನಿಂತು ಸಕ್ಸಸ್ ಆಗತ್ತಕ್ಕೆ ನಿಂದಿರಬಾರ್ದು. ಒಬ್ರು ಒಂದು ಕಡೆ ಹೇಳ್ತಾರ, ನೀನೇ ನಿನ್ನ ಮೂರ್ತಿಗೆ ನೀನೇ ಶಿಲ್ಪಗಾರತ್ತ. ಅಳಿಗೆ ಎಲ್ಲ ಸಪೋರ್ಟ್ ಮಾಡ್ತೀರಿ. ಈಗಿಲ್ಲ, ನಮ್ಮ ಜೀವನಕ್ಕೆ ನಾವೇ ಶೃಂಗಾರ ಮಾಡಬೇಕು, ನಮ್ಮ ಜೀವನದಲ್ಲಿ ನಾವೇ ಸ್ಟ್ರಗಲ್ ಮಾಡಬೇಕು, ಮತ್ತು ಗುರಿ ಮುಟ್ಟತ್ತಕ್ಕೆ ನಿಂದಿರಬಾರ್ದು. ಹೆಂಗಪ್ಪ ಅಂದ್ರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮುಟ್ಟಬೇಕಂದ್ರೆ ನೋಡ್ರಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಯಂತ್ರ ಕ್ರಾಸ್ ಇರ್ತಾವ, ಒಳನಿರ್ತದ, ಮತ್ತು ಸೀದಾ ಸ್ಟೇಟ್ ರೋಡ್ ಇರಲ್ಲ, ಮತ್ತು ಅಲ್ಲಿ ಜಬ್ರ ಕ್ರಾಸ್ ಅನ್ರಿ, ಮತ್ತು ಗತಿ ರೋಧಕ ಬ್ರೇಕಿಂಗ್ ಎಲ್ಲ ಇರ್ತಾವ. ಆದರೂ ಕೂಡ ನಾವು ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಹೋಗೋತಕ್ಕ ಆ ಥರ ನಮ್ಮದು ಕೂಡ ನಾವು ಜೀವನದಲ್ಲಿ ನೋಡ್ರಿ, ಒಂದು 100 ಪೋಸ್ಟ್ ಬಿಟ್ಟಿವಿ ಅಂದ್ರೆ 10,000 ಮಂದಿ ಹಾಕ್ತಾರೆ. 10,000 ಮಂದಿ ಹಾಕಿರೋ ಇಂಪಾರ್ಟೆಂಟ್ ಅಲ್ಲ, 100 ಪೋಸ್ಟಿನ ಒಳಗೆ ನಮ್ದೊಂದು ಪೋಸ್ಟ್, ನಮ್ದೊಂದು ಹೆಸರು ಇದ್ದಿರಬೇಕು. ಆ ಥರ ಟಾರ್ಗೆಟ್ ಮಾಡಿದ್ರೆ ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೇವೆ. ಆಳ್ತಕ್ಕ ಆಗಲ್ಲ. ಅದಕ್ಕಾಗಿ ನೀವು ಟಾರ್ಗೆಟ್ ಇಟ್ಟೆ ಯಾವುದೇ ಕೆಲಸ ಮಾಡಿರಿ, ನೀವು ಸಕ್ಸಸ್ ಆಗೇ ಆಗ್ತೀರಿ. ಇದು ನಾ ಚಾಲೆಂಜ್ ಮಾಡಿ ಹೇಳ್ತೀನಿ. ಅದಕ್ಕಾಗಿ ಇವು 4 ಪಾಯಿಂಟ್ ನೀವು ಜೀವನದಲ್ಲಿ ತಂದ್ರಲ್ಲ, ನೀವು ಗೌರ್ಮೆಂಟ್ ಜಾಬ್ ಪಡ್ಕೋತೀರಿ. ಇದು ನನ್ನ ಚಾಲೆಂಜ್ ಅದ, ನಾ ಬರೆದು ಕೊಡ್ತೀನಿ. ಯಾಕಂದ್ರೆ ಡ್ರೀಮ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಸ್ಟ್ರಗಲ್, ಟಾರ್ಗೆಟ್ ಇವು 4 ಇಂಪಾರ್ಟೆಂಟ್ ಅವ. ಇವು 4 ನಿಮ್ಮ ಜೀವನದಲ್ಲಿ ತಂಬ್ರಿ. 2 ವರ್ಷ ಲೆಕ್ಕ 3 ವರ್ಷ ಲೆಕ್ಕ ಟಾರ್ಗೆಟ್ ಆಗತ್ತಕ್ಕೆ, ನಮ್ಮ ನನಸು ಆಗತ್ತಕ್ಕೆ ನಿಲ್ಲಬಾರ್ದು. ಇವು 4 ಪಾಯಿಂಟ್ ಅವ. ಯಾಕಂದರೆ ಇವು 4 ಪಾಯಿಂಟ್ ನೀವು ನಿಮ್ಮ ಜೀವನದಲ್ಲಿ ಆಚರಣೆ ಮಾಡಿರಿ, ಅವಾಗ ನೀವು ಸಕ್ಸಸ್ ಆಗೇ ಆಗ್ತೀರಿ. ಇಂಥ ಹಲವಾರು ಉದಾಹರಣೆಗಳವ. ಅಂದ್ರೆ ಥೋಡೆ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಈ ವಿಡಿಯೋ ಮಾಡೀನಿ. ಮತ್ತು ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಡಿಯೋ ನಿಮ್ಗೆ ಹ್ಯಾಂಗೆ ಇಷ್ಟ ಆಯಿತು ನಂಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಮ್ಮ ಚಾನಲ್ಗೆ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.